ಹೆಲೋ ಕುಟುಂಬದವರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನನ್ನ ಮಗಳಿಗಂತೂ ಪಾಪುಗೆ ಹಾಲು ಕುಡಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಈ ಫೀಡಿಂಗ್ ಬೆಡ್ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಹೆಲ್ಪ್ ಆಗ್ತಾ ಇದೆ ಫೀಡಿಂಗ್ ಮಾಡಿಸೋದಕ್ಕೆ. ಯಾಕೆಂದರೆ ಹಾಲು ಕುಡಿಸ್ಬೇಕಾದ್ರೆ ಏನಾಗ್ತಿತ್ತು, ಇಲ್ಲಿ ತೊಡೆ ಮೇಲೆ ಪಿಲೋ ಹಾಕ್ಕೊಂಡು ಕುಡಿಸ್ಬೇಕಾಗಿತ್ತು. ಸೊ ನನ್ನ ಮಗಳು ನಿಜವಾಗ್ಲೂ ಒಂದು 15 ದಿವಸಕ್ಕೆ ನೋಡಿ ಇಲ್ಲಿ ಫುಲ್ ಪೇನ್ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಇವತ್ತು ಹಾಸ್ಪಿಟಲ್ಗೆ ಓಟ್ ಬಂದೆ. ಯಾಕೆಂದರೆ ಪಾಪು ನಿಂಗೆ ಹಿಡ್ಕೊಂಡು ಫೀಡ್ ಮಾಡಿಸ್ಬೇಕು ತುಂಬ ಪೇನ್ ಅನಿಸುತ್ತೆ. ಬಟ್ ನೋಡಿ ಇದು ಬಂದು ಫೀಡಿಂಗ್ ಬೆಡ್ ಇದು ತುಂಬಾ ಕಂಫರ್ಟಬಲ್ ಆಗಿದೆ ನೋಡಿ. ಜಸ್ಟ್ ಈ ಥರ ಸಿಗಿಸ್ಬಿಟ್ಟು ನೋಡಿ, ಇಲ್ಲಿ ಒಂಥರ ಹ್ಯಾಂಗ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇಲ್ಲೇ ಲಾಕ್ ಮಾಡೋದು, ಲಾಕ್ ಮಾಡಿ ನಾವು ಹಿಂಗೆ ಹಾಕೊಂಡ್ರೆ ಒಳಗಡೆ ಫುಲ್ಲು ನೀಟಾಗಿ ಲಾಕ್ ಆಗಿರುತ್ತೆ. ಸೊ ಮಗು ಇದ್ರ ಮೇಲೆ ನೀಟಾಗಿ ಮಲಗುತ್ತೆ. ಎಷ್ಟು ಚೆನ್ನಾಗಿ ಫೀಡ್ ಮಾಡ್ಬೋದು. ಯಾರಾದರೂ ಬಾಣಂತಿಯರು ಮಗು ಫೀಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದ್ದರೆ ಖಂಡಿತ ಇದನ್ನು ತೊಗೋಬೋದು. ಪುಟ ನಿನ್ಗೇನು ಅನಿಸ್ತಾ ಇದೆ ತೊಗೊಂಡ್ಬಂದ್ಮೇಲೆ? ಒಂದು ಒಳ್ಳೆ ಗಿಫ್ಟ್ ಕೊಟ್ರಿ ಅಂತಾನೆ ಹೇಳ್ಬೋದು. ಬಿಕಾಸ್ ಪಾಪ ನಿಂಗೆ ಎತ್ಕೊಂಡಿಲ್ಲ, ನನಗೆ ಫುಲ್ ಮಸಲ್ಸ್ ಕ್ಯಾಚ್ ಆಗ್ಬಿಟ್ಟಿದೆ. ಹಿಂಗೆ ಎತ್ತಕ್ಕಾಗ್ತಿಲ್ಲ, ಇಳ್ಸೋಕ್ಕಾಗ್ತಿಲ್ಲ ಕೈ. ಮತ್ತೆ ಬೆಡ್ಡು ಅಷ್ಟು ಕಂಫರ್ಟಬಲ್ ಇಲ್ಲ, ಹೀಗೆ ಹೀಗೆ ಹೋಗ್ತಾ ಇರುತ್ತೆ. ಡೌನ್ ಅಪ್, ನಾನು ಕಾಲ್ ಅಪ್ ಮಾಡ್ಕೊಂಡು ಕುತ್ಕೋಬೇಕು, ಸೊಂಟ ಹಿಂಗೆ ಬಗ್ಬೇಕು. ಬಟ್ ಇದು ನೀಟಾಗಿ ಹಿಂಗೆ ಫಿಕ್ಸ್ ಮಾಡಿದ್ರೆ, ಈ ಥರ ಒಂದು ಚೇರ್ ಮೇಲೆ ಈ ಥರ ನೀಟಾಗಿ ಹಿಂಗೆ ಕುತ್ಕೊಂಡ್ರೆ ನಾವು ಆರಾಮಾಗಿ ಹಿಂಗೆ ಕೈ ಕೂಡ ಬಿಡ್ಬೋದು. ಆರಾಮಾಗಿ ಹಿಂಗೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಆರಾಮಾಗಿ ಪಾಪಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಹಿಂಗೆ ಬೆಡ್ ಮೇಲೆ ಮಲ್ಕೊಂಡು ಫೀಡ್ ಮಾಡ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಲವ್ ಯು ಚೀನಾ. ಲವ್ ಯು. ಯೂಟ್ಯೂಬ್ ಒಂದು ಮಾಡೋಣ. ಸೊ ಇದು ನಿಜವಾಗ್ಲೂ ನನ್ನ ಮಗಳಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಫೀಡಿಂಗ್ ಮಾಡಿಸೋದಕ್ಕೆ. ಯಾಕೆಂದರೆ ಹಾಲು ಕುಡಿಸ್ಬೇಕಾದ್ರೆ ಏನಾಗ್ತಿತ್ತು, ಇಲ್ಲಿ ತೊಡೆ ಮೇಲೆ ಪಿಲೋ ಹಾಕ್ಕೊಂಡು ಕುಡಿಸ್ಬೇಕಾಗಿತ್ತು. ಸೊ ನನ್ನ ಮಗಳಿಗೆ ನಿಜವಾಗ್ಲೂ ಒಂದು 15 ದಿವಸಕ್ಕೆ ನೋಡಿ ಇಲ್ಲಿ ಫುಲ್ ಪೇನ್ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಇವತ್ತು ಹಾಸ್ಪಿಟಲ್ಗೆ ಓಟ್ ಬಂದೆ. ಯಾಕೆಂದರೆ ಪಾಪು ನಿಂಗೆ ಹಿಡ್ಕೊಂಡು ಫೀಡ್ ಮಾಡಿಸ್ಬೇಕು ತುಂಬ ಪೇನ್ ಅನಿಸುತ್ತೆ. ಬಟ್ ನೋಡಿ ಇದು ಬಂದು ಫೀಡಿಂಗ್ ಬೆಡ್ ಇದು ತುಂಬಾ ಕಂಫರ್ಟಬಲ್ ಆಗಿದೆ ನೋಡಿ. ಜಸ್ಟ್ ಈ ಥರ ಸಿಗಿಸ್ಬಿಟ್ಟು ನೋಡಿ, ಇಲ್ಲಿ ಒಂಥರ ಹ್ಯಾಂಗ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇಲ್ಲೇ ಲಾಕ್ ಮಾಡೋದು, ಲಾಕ್ ಮಾಡಿ ನಾವು ಹಿಂಗೆ ಹಾಕೊಂಡ್ರೆ ಒಳಗಡೆ ಫುಲ್ಲು ನೀಟಾಗಿ ಲಾಕ್ ಆಗಿರುತ್ತೆ. ಸೊ ಮಗು ಇದ್ರ ಮೇಲೆ ನೀಟಾಗಿ ಮಲಗುತ್ತೆ. ಎಷ್ಟು ಚೆನ್ನಾಗಿ ಫೀಡ್ ಮಾಡ್ಬೋದು. ಯಾರಾದರೂ ಬಾಣಂತಿಯರು ಮಗು ಫೀಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದ್ದರೆ ಖಂಡಿತ ಇದನ್ನು ತೊಗೋಬೋದು. ಪುಟ ನಿನ್ಗೇನು ಅನಿಸ್ತಾ ಇದೆ ತೊಗೊಂಡ್ಬಂದ್ಮೇಲೆ? ಒಂದು ಒಳ್ಳೆ ಗಿಫ್ಟ್ ಕೊಟ್ರಿ ಅಂತಾನೆ ಹೇಳ್ಬೋದು. ಬಿಕಾಸ್ ಪಾಪ ನಿಂಗೆ ಎತ್ಕೊಂಡಿಲ್ಲ, ನನಗೆ ಫುಲ್ ಮಸಲ್ಸ್ ಕ್ಯಾಚ್ ಆಗ್ಬಿಟ್ಟಿದೆ. ಹಿಂಗೆ ಎತ್ತಕ್ಕಾಗ್ತಿಲ್ಲ, ಇಳ್ಸೋಕ್ಕಾಗ್ತಿಲ್ಲ ಕೈ. ಮತ್ತೆ ಬೆಡ್ಡು ಅಷ್ಟು ಕಂಫರ್ಟಬಲ್ ಇಲ್ಲ, ಹೀಗೆ ಹೀಗೆ ಹೋಗ್ತಾ ಇರುತ್ತೆ. ಡೌನ್ ಅಪ್, ನಾನು ಕಾಲ್ ಅಪ್ ಮಾಡ್ಕೊಂಡು ಕುತ್ಕೋಬೇಕು, ಸೊಂಟ ಹಿಂಗೆ ಬಗ್ಬೇಕು. ಬಟ್ ಇದು ನೀಟಾಗಿ ಹಿಂಗೆ ಫಿಕ್ಸ್ ಮಾಡಿದ್ರೆ, ಈ ಥರ ಒಂದು ಚೇರ್ ಮೇಲೆ ಈ ಥರ ನೀಟಾಗಿ ಹಿಂಗೆ ಕುತ್ಕೊಂಡ್ರೆ ನಾವು ಆರಾಮಾಗಿ ಹಿಂಗೆ ಕೈ ಕೂಡ ಬಿಡ್ಬೋದು. ಆರಾಮಾಗಿ ಹಿಂಗೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಆರಾಮಾಗಿ ಪಾಪಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಹಿಂಗೆ ಬೆಡ್ ಮೇಲೆ ಮಲ್ಕೊಂಡು ಫೀಡ್ ಮಾಡ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಲವ್ ಯು ಚೀನಾ. ಲವ್ ಯು. ಯೂಟ್ಯೂಬ್ ಒಂದು ಮಾಡೋಣ.